ಆ ಒಂದು ಮಾನವೀಯ ಹಿಂಸಾತ್ಮಕ ಕೃತ್ಯಗಳು, ಅಮಾಯಕರನ್ನ ಗುರುತಿಟ್ಟು ಗುಂಡಿಟ್ಕೊಳ್ತಕ್ಕಂಥದ್ದು, ಇವೆಲ್ಲೂ ಕೂಡ ಭಾಳ ಮನನೊಂದಿದ್ದೀವಿ. ಜೂನ್ ಜುಲೈಯಲ್ಲಿ ತಗೊಳ್ಳೋಂಥ ಭಾರತ ಸರ್ಕಾರ ತಗೊಳ್ಳೋಂಥ ಒಂದು ಕಟ್ಟುನಿಟ್ಟಿನ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ರೋಡ್ ಹೋಗ್ತದೆ, ರಸ್ತೆ ಮೂಲಕನೇ ಹೋಗತಕ್ಕಂಥದ್ದು. ಅಲ್ಲಿ ಗಡಿ ಭಾಗದಲ್ಲಿ ಹೋದಾಗ ಗಡಿ ಭಾಗದಲ್ಲಿರ್ತಕ್ಕಂಥ ಏನು ಆ ಪ್ರಕ್ರಿಯೆಗಳಿರ್ತದೆ, ಟಾಪ್ ಕ್ವಾಲಿಟಿ ಏನಂತ ಕರಿತೀವಿ, ನಂಬರ್ 1 ಕ್ವಾಲಿಟಿ, ಆ ಒಂದು ಗುಣಮಟ್ಟನೇ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅಂದರೆ ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ಬಾಂಧವ್ಯ, ಒಂದು ಉತ್ತಮ ಆಂತರಿಕ ಒಂದು ಸಂಬಂಧಗಳು, ಸಂಬಂಧಗಳಿಂದ. ಆದರೆ ಇವರು ಈ ರೀತಿಯಾದಂಥ ಒಂದು ನಿಲುವು ತಗೊಳ್ಳೋದ್ರಿಂದ ನಾವು ಬೇರೆ ಯಾವುದೇ ಟೊಮೆಟೊ ಅಲ್ಲ, ಮಾವೇ ಅಲ್ಲ, ಯಾವುದೇ ತರಕಾರಿಗಳನ್ನ ಕಳಿಸ್ಕೊಡೋದಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ ಇಡೀ ರಾಷ್ಟ್ರ ಏನು ಅದನ್ನು ವಿರೋಧ ಮಾಡ್ತಾಯಿದೆ. ಜೊತೆಯಾಗಿ ವಿಶೇಷವಾಗಿ ಕೋಲಾರದ ಒಂದು ರೈತರನ್ನ ಇದನ್ನು ಖಂಡಿಸ್ತಾ ಇದೆ. ಇದನ್ನು ಯಾವುದೇ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಲಿಕ್ಕೆ ವಿರೋಧ ಮಾಡ್ತಾಯಿದೆ. ಮುಂದೆ ಕೂಡ ಹಾಗೆ ಆಗುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ. ನಾವು ಇಲ್ಲಿ ಟೊಮೆಟೊ ಬೆಳಿತೀವಿ, ಮಾವು ಬೆಳಿತೀವಿ, ರೇಷ್ಮೆ ಬೆಳಿತೀವಿ, ಹಾಲು ಉತ್ಪಾದನೆ ಮಾಡ್ತೀವಿ. ಭಾಳಷ್ಟು ಉಪಯೋಗಕ್ಕೆ ಬರೋಂಥ ಮನುಷ್ಯನಿಗೆ ಏನು ಉಪಯೋಗಕ್ಕೆ ಬೇಕೋ ಎಲ್ಲನೂ ನಾವು ಬೆಳೆದು ಅವನಿಗೆ ಸಪ್ಲೈ ಕೊಟ್ಟು ಅವನ ಕಡೆಯಿಂದ ಬೆನ್ನಿಗೆ ಚೂರು ಹಾಕ್ಸ್ಕೋಬೇಕಾ? ನಾವು ಏನು ಅವಶ್ಯಕತೆ ಇದೆ? ಅವ್ರಿಗೆ ಅಷ್ಟೊಂದು ಶಕ್ತಿ ಇದ್ದರೆ ನೇರ ಬಂದು ಫೈಟ್ ಮಾಡಲಿ. ಹಿಂದೆ ಬಂದು ಫೈಟ್ ಮಾಡೋದು ಅದು ತಪ್ಪು. ನಾವು ಅವ್ರು ಕೊಡೋಕ್ಕೆ ನಾವು ಸಂಪೂರ್ಣ ನಮ್ಮ ರೈತ, ನಾನೊಬ್ಬ ರೈತನಾಗಿ ಕೊಡೋದಕ್ಕೆ ನಾನು ಒಪ್ಪೋದಿಲ್ಲ. ಅವಶ್ಯಕತೆ ಇಲ್ಲ, ನಾವು ಬದುಕ್ತೀವಿ, ನಾವು ಹೋಗ್ತಾ ಇಲ್ಲ, ಕೊಡೋದಿಲ್ಲ, ನಾವು ವಿರೋಧಿಸ್ತಿದ್ದಾರೆ. ಇವಾಗ ಈ ಸಂದರ್ಭದಲ್ಲಿ ನಾವು ಕೊಡಬೇಕಾ? ಅವ್ರಿಗೆ ಅವಶ್ಯಕತೆ ಇದೆಯಾ? ಕೊಡೋದಿಲ್ಲ. ನಾವು ರೈತರಾಗಿ ನಾವು ಕೊಡೋದಿಲ್ಲ.